ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ವಿಷವ್ಯಾಧಿ ನಿರ್ಮೂಲನೆಗಾಗಿ ಸುಂದರಕಾಂಡ ಪಠಣ. ಲೋಕ ಕಲ್ಯಾಣಾರ್ಥವಾಗಿ ತಿರುಮಲೆಯಲ್ಲಿ ಜರುಗುತ್ತಿರುವ ಆಧ್ಯಾತ್ಮಿಕ ಕೃತುಗಳು. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣ. ಸರ್ವಾಲಂಕೃತವಾಗಿ ಅಭಯವಿತ್ತ ಕಲ್ಯಾಣ ಚಕ್ರವರ್ತಿ. ಮಂತ್ರಾಲಯದಲ್ಲಿ ಶಾಸ್ತ್ರೋಕ್ತವಾಗಿ ಜರುಗಿದ ಧಾತ್ರಿ ಹೋಮ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಗೋಶಾಲೆಯಲ್ಲಿ ಶ್ರೀಗಳಿಂದ ಲಕ್ಷ ತುಳಸಿ ಅರ್ಚನೆ. ತಿರುಮಲ ವಸಂತೋತ್ಸವ ಮಂಟಪದಲ್ಲಿ ವಿಷ್ಣು ಸಾಲಿಗ್ರಾಮ ಪೂಜೆ. ಅಲಿಪಿರಿಯ ಧ್ಯಾನಾರಾಮಂನಲ್ಲಿ ಮಂಗಳ ದ್ರವ್ಯಗಳಲ್ಲಿ ಮಹೇಶ್ವರನ ಅಭಯ ಪ್ರದಾನ. ತಿರುಮಲೆಯ ನಾದನಿರಾಜನಂ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ. ಕೊರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣವು ಇಂದು ನಿರ್ವಿಘ್ನವಾಗಿ ನೆರವೇರಿತು. ಧರ್ಮಗಿರಿ ವೇದ ಪಾಠಶಾಲಾ ಪ್ರಾಂಶುಪಾಲರಾದ ಶ್ರೀ ಕುಪ್ಪ ಶಿವಸುಬ್ರಹ್ಮಣ್ಯಂ ಅವಧಾನಿ ಅವರಿಂದ ಪಾರಾಯಣಗೊಂಡ ಕಾರ್ಯಕ್ರಮದಲ್ಲಿ ಸೋಸಲೆ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಶ್ರೀಶ ತೀರ್ಥ ಶ್ರೀಪಾದರು, ಟಿಟಿಡಿ ಆಡಳಿತ ಮಂಡಳಿ ಸದಸ್ಯರಾದ ಡಿಪಿ ಅನಂತ ಅವರು, ಟಿಟಿಡಿ ಹೆಚ್ಚುವರಿ ಇಒ ಶ್ರೀ ಧರ್ಮಾರೆಡ್ಡಿಯವರು, ಅಧಿಕಾರಿ ವೃಂದ ಹಾಗೂ ಭಕ್ತರು ಭಾಗವಹಿಸಿದ್ದರು. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ನೇರ ಪ್ರಸಾರಗೊಳ್ಳುತ್ತಿದೆ. ಸತ್ಸಂಕಲ್ಪಾನಾಂ ಸತ್ಕಾರ್ಯಾಣಾಂಚ ಸರ್ವತೋಮುಖ ವಿಜಯ ಸಿದ್ಧ್ಯರ್ಥಂ ಭಾರತವರ್ಷಸ್ಯ ಅಭಿವೃದ್ಧೌ ನಿಮಗ್ನಾನಾಂ ಅಧಿಕಾರಿಣಾಂ ಸೈನಿಕಾನಾಂ ಕರ್ಷಕವಣಿಗಾದೀನಾಂ ಉಪಾಧ್ಯಾಯ ವೈಜ್ಞಾನಿಕ ವೈದ್ಯಾದೀನಾಂಚ ಸರ್ವೇಷಾಂ ಸಕುಟುಂಬಾನಾಂ ಆಯುರಾರೋಗ್ಯೈಶ್ವರ್ಯ ಸದ್ಬುದ್ಧಿ ಇತ್ಯಾದಿ ಸರ್ವಶುಭಫಲಪ್ರಾಪ್ತ್ಯರ್ಥಂ ಶ್ರೀರಾಮಚಂದ್ರ ರೂಪಾಂತರಸ್ಯ ಶ್ರೀಮದ್ವೆಂಕಟೇಶ್ವರ ಪರಬ್ರಹ್ಮಣಃ ಶ್ರೀಮದಾಂಜನೇಯಸ್ಯ ಚ ಪರಿಪೂರ್ಣಾನುಗ್ರಹ ಸಿದ್ಧ್ಯರ್ಥಂ ಶ್ರೀಮದ್ವಾಲ್ಮೀಕಿ ರಾಮಾಯಣಾಂತರ್ಗತೆ ಸುಂದರಕಾಂಡೇ ಯಥಾಶಕ್ತಿ 30 ಸರ್ಗ ಶ್ಲೋಕ ಪಾರಾಯಣಂ ಶ್ರೀ ಧನ್ವಂತರಿ ಮಂತ್ರ ಪಾರಾಯಣಂ ತಥಾ ಶ್ರೀ ಅರ್ಧನಾರೀಶ್ವರ ಅಷ್ಟೋತ್ತರ ಶತನಾಮ ಸ್ತೋತ್ರ ಪಾರಾಯಣಂಚ ಅನ್ಯೋನ್ಯ ಸಾಹಾಯ್ಯೇನ ಆಚಾರ್ಯ ಮುಖೇನ ಕರಿಷ್ಯ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಈ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ತಿರುಮಲ ತಿರುಪತಿ ದೇವಸ್ಥಾನವು ಕಾರ್ತೀಕ ಮಾಸದಲ್ಲಿ ಶಿವಕೇಶವರ ಆರಾಧನೆಯನ್ನು ಅತ್ಯಂತ ವಿಶಿಷ್ಟವಾಗಿ ನಿರ್ವಹಿಸುತ್ತಿದೆ. ನವೆಂಬರ್ 16ನೇ ತಾರೀಕಿನಿಂದ ಡಿಸೆಂಬರ್ 14ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ತಿಕ ಮಾಸ ದೀಕ್ಷೆಯ ಭಾಗವಾಗಿ ಇಂದು ವಿಶೇಷವಾಗಿ ತಿರುಪತಿಯ ಅಲಿಪಿರಿಯ ಧ್ಯಾನಾರಾಮಂನಲ್ಲಿ ಮಹಾದೇವನಿಗೆ ರುದ್ರಾಭಿಷೇಕ ಹಾಗೂ ತಿರುಮಲ ವಸಂತೋತ್ಸವ ಮಂಟಪದಲ್ಲಿ ವಿಷ್ಣು ಸಾಲಿಗ್ರಾಮ ಪೂಜೆ ಭಕ್ತಿರಸ ಭರಿತವಾಗಿ ನೆರವೇರಿತು.
ಹಾಗೂ ಈ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಎಸ್ವಿಬಿಸಿಯಲ್ಲಿ ವೀಕ್ಷಿಸಿದ ಅಶೇಷ ಭಕ್ತ ಜನ ಭಕ್ತಿ ತನ್ಮಯರಾದರು. ತಿರುಪತಿಯ ಅಲಿಪಿರಿ ಧ್ಯಾನಾರಾಮಂನಲ್ಲಿ ಟಿಟಿಡಿ ನೆರವೇರಿಸುತ್ತಿರುವ ಕಾರ್ತಿಕ ಮಾಸ ಉತ್ಸವಗಳ ಭಾಗವಾಗಿ ಕಾರ್ತಿಕ ಮಾಸದ ಪ್ರಯುಕ್ತ ರುದ್ರಾಭಿಷೇಕವು ವೈಭವವಾಗಿ ಜರುಗಿತು. ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯ ಅಧ್ಯಾಪಕ ವೃಂದದ ನೇತೃತ್ವದಲ್ಲಿ ಸಂಕಲ್ಪ ಪೂಜೆಯು ನೆರವೇರಿತು. ಆನಂತರ ಮಹಾದೇವನಿಗೆ ವೇದ ಮಂತ್ರಗಳು, ಮಂಗಳವಾದ್ಯಗಳು, ನಮಕ ಚಮಕ, ಪುರುಷ ಸೂಕ್ತಗಳೊಂದಿಗೆ ರುದ್ರಾಭಿಷೇಕವನ್ನು ನಿರ್ವಹಿಸಿದ ನಂತರ ಮಹಾ ಆರತಿಯನ್ನು ಬೆಳಗಿದರು. ಶರಣು ಮೃತ್ಯುಂಜಯ ಶರಣು ಮೃತ್ಯುಂಜಯ ವಾಸವಾದ್ಯಮರನುತ ವನಜ ಸಂಭವ ಸುತ ನೀಸಲಹು ಕೈಲಾಸವಾಸ ಈಶಾ ವಾಸವಾದ್ಯಮರನುತ ವನಜ ಸಂಭವ ಸುತ ನೀಸಲಹು ಕೈಲಾಸವಾಸ ಈಶಾ ಕ್ಲೇಶಮೋದಗಳ ಸಮತಿಳಿಸು ಅಶ್ವತ್ಥಾಮ ಶ್ರೀಶುಕನೆ ದುರ್ವಾಸ ಸ್ಫಟಿಕ ಸಮಭಾಸ. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸ ದೀಕ್ಷೆಯ ಅಂಗವಾಗಿ ಇಂದು ವಿಷ್ಣು ಸಾಲಿಗ್ರಾಮ ಪೂಜೆಯು ವಸಂತೋತ್ಸವ ಮಂಟಪದಲ್ಲಿ ವೈಖಾನಸ ಆಗಮೋಕ್ತವಾಗಿ ಜರುಗಿತು. ಈ ನಿಮಿತ್ತ ಶ್ರೀ ಭೂ ವರಹ ಸ್ವಾಮಿ ದಿವ್ಯ ಸನ್ನಿಧಿಯಲ್ಲಿ ಪ್ರತ್ಯೇಕ ಆಸನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯನ್ನು ಸರ್ವಾಂಗ ಶೋಭಿತವಾಗಿ ಅಲಂಕರಿಸಿ ಆಸೀನಗೊಳಿಸಲಾಯಿತು. ಆನಂತರ ಸ್ವಾಮಿ ಅಮ್ಮನವರಿಗೆ ಮತ್ತು ಪವಿತ್ರ ವಿಷ್ಣು ಸಾಲಿಗ್ರಾಮಗಳಿಗೆ ಪ್ರಧಾನ ಅರ್ಚಕರು, ಇತರ ಅರ್ಚಕರು ವೈಖಾನಸ ಆಗಮೋಕ್ತ ಉಪಚಾರಾದಿ ಸರ್ವದೇವತಾ ಅನುಗ್ರಹ ಪ್ರಾರ್ಥನೆಯನ್ನು ನಿರ್ವಹಿಸಿದರು. ಆನಂತರ ಅಭಿಷೇಕಾದಿ ಆರಾಧನೆಯನ್ನು ನೆರವೇರಿಸಿ ಮಹಾ ಮಂಗಳಾರತಿಯನ್ನು ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ಟಿಟಿಡಿ ಹೆಚ್ಚುವರಿ ಇಒ ಶ್ರೀ ಧರ್ಮಾರೆಡ್ಡಿ ದಂಪತಿಗಳು ಭಾಗವಹಿಸಿದ್ದರು. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದರು ಮಠದ ಗೋಶಾಲೆಯಲ್ಲಿ ಶ್ರೀ ಮೂಲರಾಮದೇವರ ಪೂಜೆ ಹಾಗೂ ಲಕ್ಷ ತುಳಸಿ ಅರ್ಚನೆ ಮತ್ತು ಧಾತ್ರಿ ಹೋಮವನ್ನು ನಿರ್ವಹಿಸಿದರು. ಮಠದ ಸದ್ಭಕ್ತರು ವಿಶೇಷ ಪೂಜಾದಿಗಳಲ್ಲಿ ಭಾಗವಹಿಸಿದ್ದರು. ತಿರುಮಲ ಶ್ರೀನಿವಾಸ ಸ್ವಾಮಿಯ ದರ್ಶನಕ್ಕೆ ಶನಿವಾರ ಬೆಳಿಗ್ಗೆ ಸೋಸಲೆ ಶ್ರೀ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಶ್ರೀಷ ತೀರ್ಥ ಶ್ರೀಪಾದರು ತಮ್ಮ ಶಿಷ್ಯ ವೃಂದದೊಂದಿಗೆ ಆಗಮಿಸಿದ್ದರು. ಈ ನಿಮಿತ್ತ ಟಿಟಿಡಿ ಅಧಿಕಾರಿಗಳು ಸ್ವಾಮೀಜಿಯವರನ್ನು ಸಕಲ ಆಲಯ ಮರ್ಯಾದೆಗಳೊಂದಿಗೆ ಸ್ವಾಗತಿಸಿ ನೈವೇದ್ಯ ವಿರಾಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದರು. ಇಂದಿನ ಜ್ಞಾನಗಂಗೋತ್ರಿಯ ಪ್ರಶ್ನೆ: ಭಾರತದಲ್ಲಿಯೇ ಅತಿ ಎತ್ತರದ ಶಿವನ ಮೂರ್ತಿ ಎಲ್ಲಿದೆ? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ನಂಬಿದೆ ನಿನ್ನ ಪಾದವ ವೆಂಕಟರಮಣ, ನಂಬಿದೆ ನಿನ್ನ ಪಾದವ. ಧಣಿಯ ನೋಡಿದೆನು ವೆಂಕಟನಾಥನ, ಧಣಿಯ ನೋಡಿದೆ ಶಿಖಾಮಣಿ ತಿರುಮಲನ. ಕುಣಿದ ಮುದ್ದು ರಂಗ ಕುಣಿದ, ರಂಗ ಕುಣಿದ ಗೋಪಿ ಕಂಗಳ ಮುಂದೆ, ರಂಗ ಕುಣಿದ ಗೋಪಿ ಕಂಗಳ ಮುಂದೆ. ನಾದ ಪ್ರಿಯನಾದ ದೇವರ ಗುಣಗಾನವನ್ನು ಮಾಡುವ ಭಕ್ತಿ ಸಂಗೀತ. ಭಕ್ತಿ ಸಂಗೀತ ಅತಿ ಶೀಘ್ರದಲ್ಲಿ
ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಸಾಸ್ತಾನದ ಗುಣ್ಮಿಯಲ್ಲಿರುವ ಶ್ರೀ ಭಗವತಿ ಅಮ್ಮನವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಈ ನಿಮಿತ್ತ ದೇವಾಲಯದಲ್ಲಿ ಸಾವಿರಾರು ದೀಪಗಳನ್ನು ಹಚ್ಚಲಾಯಿತು. ಆನಂತರ ಗರ್ಭಗುಡಿಯಲ್ಲಿರುವ ದೇವರಿಗೆ ದೀಪಾರಾಧನೆಯೊಂದಿಗೆ ರಂಗಪೂಜೆಯನ್ನು ಮಾಡಿ ವಿವಿಧ ಬಗೆಯ ಆರತಿಗಳನ್ನು ಬೆಳಗಲಾಯಿತು. ತರುವಾಯ ತುಳಸಿ ಕಟ್ಟೆಯ ಸುತ್ತಲೂ ದೀಪಗಳನ್ನು ಬೆಳಗಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾದಿಗಳಲ್ಲಿ ಪಾಲ್ಗೊಂಡು ನಾಮ ಸಂಕೀರ್ತನೆಯನ್ನು ಹಾಡಿ ಪುನೀತರಾದರು. ಬೆಂಗಳೂರಿನ ಮಲ್ಲೇಶ್ವರಂ 17ನೇ ಕ್ರಾಸ್ನಲ್ಲಿರುವ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿಯ ವಿಶೇಷ ಅಲಂಕಾರಾದಿ ಪೂಜೆಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಬೆಳ್ಳಿ ಮುಕುಟ, ತುಳಸಿ, ಗರಿಕೆ ಹಾಗೂ ವರ್ಣರಂಜಿತ ಸುಗಂಧ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಅಭಿಷೇಕಾದಿಗಳು ಜರುಗಿದವು. ಈ ನಿಮಿತ್ತ ಗರ್ಭಾಲಯದಲ್ಲಿರುವ ಅಮ್ಮನವರಿಗೆ ಎಳನೀರು ಸಮೇತ ಫಲಪಂಚಾಮೃತಗಳು ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ನಯನ ಮನೋಹರವಾಗಿ ನೆರವೇರಿಸಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಕೊಡಗು ಜಿಲ್ಲೆ ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಬಳಿಕ ಗರ್ಭಗುಡಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ಬೆಳ್ಳಿಯ ಕವಚವನ್ನು ತೊಡಿಸಿ ತುಳಸಿ, ಸುಗಂಧ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕಾರ ಮಾಡಲಾಯಿತು. ಆನಂತರ ವೇದಮಂತ್ರ ಪಾರಾಯಣದೊಂದಿಗೆ ಕರ್ಪೂರ ಆರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ಹಂಪಿ ನಗರದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಸಂಕಷ್ಟಹರ ಚತುರ್ಥಿಯ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಸ್ವಾಮಿಯನ್ನು ನವವಸ್ತ್ರ, ಆಭರಣಗಳು, ಪರಿಮಳ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು. ಅನಂತರ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ಪಾವನರಾದರು. ಕೊಡಗು ಜಿಲ್ಲೆ ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ಸುಗಂಧ ಪುಷ್ಪಗಳಿಂದ ಆಕರ್ಷಕವಾಗಿ ಅಲಂಕಾರವನ್ನು ಮಾಡಲಾಯಿತು. ನಂತರ ಅಮ್ಮನವರಿಗೆ ಅರ್ಚನಾದಿಗಳೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಪ್ರಕೃತಿಯ ಮಡಿಲಿನಲ್ಲಿರುವ ಗವಿಶ್ರೀ ಯೋಗನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಹೋಮ ಹವನಾದಿಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಯನ್ನು ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು.
ಅನಂತರ ಆಲಯದಲ್ಲಿ ಹೋಮ ಹವನಾದಿಗಳನ್ನು ನೆರವೇರಿಸಿ ಮಹಾ ಆರತಿಯನ್ನು ಬೆಳಗಿದರು. ಭಕ್ತಾದಿಗಳು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಾವನರಾದರು. ಕರ್ನಾಟಕದಲ್ಲೇ ಸುಪ್ರಸಿದ್ಧವಾದ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕೇಂದ್ರವಾದ ಗೋಕರ್ಣದ ಶ್ರೀ ರಾಮಚಂದ್ರಾಪುರ ಮಠದಲ್ಲಿ ಶತಮಾನಗಳಿಂದ ಹಲವು ಯತಿ ಶ್ರೇಷ್ಠರಿಂದ ಪೂಜಿಸಲ್ಪಟ್ಟ ಶ್ರೀ ಚಂದ್ರಮೌಳೀಶ್ವರ ಲಿಂಗದ ಬಗ್ಗೆ ಒಂದು ವಿಶೇಷ ಕಥನ. ಶ್ರೀರಾಮನೇ ಪೂಜಿಸಿದ ಭವ್ಯಲಿಂಗವಿದು. ವರದ ಮುನಿ ಪ್ರದತ್ತ ಅಗಸ್ತ್ಯ ಸಂಪೂಜಿತ ಆದಿಶಂಕರಾಚಾರ್ಯರಿತ್ತ ಲಿಂಗವಿದು. ಶ್ರೀರಾಮಚಂದ್ರಾಪುರ ಮಠದ ಚಂದ್ರಮೌಳೀಶ್ವರ ಲಿಂಗ. ಮೌಳಿ ಎಂದರೆ ಸರ್ವೋನ್ನತ ಸ್ಥಾನ. ಅಲ್ಲಿ ಚಂದ್ರಕಲೆ ಇದ್ದರೆ ಮಾತ್ರವೇ ಅದು ನಿಜ ಚಂದ್ರಮೌಳೀಶ್ವರ. ಚಂದ್ರನ 15 ಕಲೆಗಳಿಗೆ ವೃದ್ಧಿ ಕ್ಷಯಗಳಿವೆ. 16ನೆಯ ಚೈತನ್ಯ ಕಲೆ ಅಕ್ಷಯ ಅಮೃತ. ಅದು ಶಿವಶಿರದಲ್ಲಿ ನಿತ್ಯ ಸನ್ನಿಹಿತ. ಈ ಚಂದ್ರಮೌಳೀಶ್ವರನ ಶಿರದಲ್ಲಿ ಆ ಚಂದ್ರರೇಖೆಯು ಸ್ಪಷ್ಟವಾಗಿ ಸಹಜವಾಗಿ ಮೂಡಿದೆ. ಹಾಗಾಗಿ ಇದು ಜಗದ ಏಕೈಕ ಅನ್ವರ್ಥ ಚಂದ್ರಮೌಳೀಶ್ವರ. ಲಿಂಗದ ಪುರೋಭಾಗದಲ್ಲಿ ರಾಮನ ಕಾಲದ ಅಖಂಡ ಭಾರತ ವರ್ಷ, ನಡುವೆ ಒಂದರೊಳಗೊಂದಾಗಿ ಹಲವು ತ್ರಿಕೋಣಗಳು, ನಟ್ಟ ನಡುವೆ ಅತಿ ಸೂಕ್ಷ್ಮವಾದ ಬಿಂದು. ಆ ಬಿಂದುವೇ ಶಿವ, ತ್ರಿಕೋನವು ದೇವಿ ಸ್ವರೂಪ. ಚಂದ್ರಮೌಳೀಶ್ವರ ಲಿಂಗದ ಹಿಂಭಾಗದಲ್ಲಿ ಸಾಕ್ಷಾತ್ ಆತ್ಮಲಿಂಗದ ಆವಿರ್ಭಾವ. ಶ್ರೀಮಠ ಮತ್ತು ಶ್ರೀ ಕ್ಷೇತ್ರ ಗೋಕರ್ಣ ಮಹಾಬಲೇಶ್ವರ ದೇವರ ಸಹಜ ಸಂಬಂಧಕ್ಕದು ಅಭಿಜ್ಞಾನ. ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದಲ್ಲಿ ಲಿಂಗದ ಚಂದ್ರನ ಕಾಂತಿಯಲ್ಲಿಯ ವ್ಯತ್ಯಾಸವು ಇದರ ಹಲವು ವೈಶಿಷ್ಟ್ಯಗಳಲ್ಲೊಂದು. ಆದಿಗುರು ಶಂಕರಾಚಾರ್ಯರ ಏಕೈಕ ಅವಿಚ್ಛಿನ್ನ ಪರಂಪರೆಯ 36 ಯತಿವರೇಣ್ಯರಿಂದ ಪೂಜಿಸಲ್ಪಟ್ಟ ಲಿಂಗವಿದು. ಸಹಸ್ರಮಾನಗಳಿಂದ ದಿನಕ್ಕೆರಡು ಬಾರಿ ತಪ್ಪದೇ ನಡೆದುಕೊಂಡು ಬಂದಿದೆ ಪೂಜೆ. ಈ ಅನರ್ಘ್ಯ ಲಿಂಗವನ್ನು ಅಪಹರಿಸಲು ನಡೆದವು ಅದೆಷ್ಟೋ ಯತ್ನಗಳು, ಯುದ್ಧಗಳು. ಆದರೆ ಶ್ರೀಮಠವನ್ನು ಬಿಟ್ಟಲುಗಲಿಲ್ಲ ಪ್ರಭು ಚಂದ್ರಮೌಳೀಶ್ವರ. ಜಗತ್ತಿಗೊಬ್ಬರೇ ಶಂಕರಾಚಾರ್ಯರು, ಜಗತ್ತಿಗೊಂದೇ ಚಂದ್ರಮೌಳೀಶ್ವರ, ಜಗತ್ತಿಗೊಂದೇ ಶ್ರೀರಾಮಚಂದ್ರಾಪುರ ಮಠ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬರ್ಡ್ ಟ್ರಸ್ಟ್ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಮಹದಾಶಯದೊಂದಿಗೆ ವಿಕಲಾಂಗ ರೋಗಿಗಳಿಗೆ ಕೀಲುಗಳು, ಮೂಳೆಗಳು, ಬೆನ್ನುಹುರಿಗೆ ಸಂಬಂಧಿಸಿದ ಗಾಯಗಳಿಂದ ನೋವನ್ನು ಅನುಭವಿಸುತ್ತಿರುವ ಬಡ ರೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಉಚಿತವಾದ ಸೇವೆ ಮಾಡುವುದಕ್ಕೆ ಅತ್ಯಾಧುನಿಕ ಸಲಕರಣೆಗಳೊಂದಿಗೆ ಬರ್ಡ್ ಸಂಸ್ಥೆಯನ್ನು ಟಿಟಿಡಿ ನಿರಂತರವಾಗಿ ನಿರ್ವಹಿಸುತ್ತಿದೆ. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಯನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಮಂದಾರ್ತಿಯಲ್ಲಿ ಶ್ರೀ ಕ್ಷೇತ್ರ ಮೇಳದ ಕಲಾವಿದರಿಂದ ಜರುಗಿದ ಪಟ್ಟಾಭಿಷೇಕ ಎಂಬ ಯಕ್ಷಗಾನವನ್ನು ವೀಕ್ಷಿಸೋಣ. ತರುಣಿಮಣಿ ಜಲಜಾಕ್ಷಿಜೋ, ತರುಣಿಮಣಿ ಜಲಜಾಕ್ಷಿಜೋ, ಪರಮ ಸುಂದರಿ
ಅಧಿಕಾರಿಗಳು ರಾಜಾದಿತ್ಯ ಉಪತಿಗಳು ಓರುಳೆ ಮಗಳ ಅಂತ ನನ್ನನ್ನು ಜಲದಾಕ್ಷಿ ಎನ್ನುವುದಾಗಿ ಕರೀತಾರೆ. ಅಕ್ಕರಿಂದ ಪ್ರೀತಿಯಿಂದ ಮುತ್ತಿನಿಂದ ಸಾಕಿಸಲಿದ್ರು ನಮ್ಮಪ್ಪ 5 ವರ್ಷ ಪ್ರಾಯ ತುಂಬಿದಾಗ ಗುರುಮಠಕ್ಕೆ ಕಳುಹಿಕೊಟ್ಟು ಅಲ್ಲಿ ಗುರುಗಳು ಹೇಳಿಕೊಟ್ಟ ವಿದ್ಯಾಲಯವನ್ನು ಕಲಿತು ಅರಮನೆಗೆ ಹಿಂತಿರುಗಿ ಬಂದೆ. ನಿಮ್ಮನ್ನೆಲ್ಲ ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ್ದ ಪ್ರಶ್ನೆ, ಭಾರತದಲ್ಲಿಯೇ ಅತಿ ಎತ್ತರದ ಶಿವನ ಮೂರ್ತಿ ಎಲ್ಲಿದೆ? ಸರಿಯಾದ ಉತ್ತರ ಮುರುಡೇಶ್ವರ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಮತ್ತೆ ನಿಮ್ಮ ಮುಂದಿನ ಭೇಟಿ ನಾಳೆ ಬೆಳಿಗ್ಗೆ 9:30ಕ್ಕೆ. ಓಂ ನಮೋ ವೆಂಕಟೇಶಾಯ.